ನಮ್ಮ ಒಂದು ಡಿಮ್ಯಾಂಡ್ ಏನಂತಂದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಮುಗಿಸಿ ಅಂತ. ಸೊ ಇಲ್ಲಿಂದ ನಾವು ಚಿಕ್ಕನಳ್ಳಿಗೆ ಹೋಗೋದು ಬೇಡ, ಇಲ್ಲಿಂದ ಬಾಗಲಕೋಟೆ ಬರೋಣ ಅಂತ. ನಾನು 1 ಗಂಟೆವರೆಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇನೆ. ಹಾಗೆ ಓಕೆ, ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಮಗೆ ಒಂದು ಸುಂದರವಾಗಿ ಕೊಂಡಾಡಿಯ ವೇಳೆಯಲ್ಲಿ ಯೇಸು ಕ್ರಿಸ್ತನ ಜನ್ಮವನ್ನು ಕೊಂಡಾಡಲಿಕ್ಕೆ ನಮಗೆಲ್ಲರಿಗೂ ಒಂದು ಒಳ್ಳೆ ಸಂತೋಷ ಉಲ್ಲಾಸ. ಕ್ರಿಸ್ಮಸ್ ನಮಗೆಲ್ಲ ಪ್ರತಿ ವರ್ಷವೂ ನಾವು ಆಚರಣೆ ಮಾಡುವಂತ ಒಂದು ಹಬ್ಬ, ದೊಡ್ಡ ಹಬ್ಬ ಕ್ರೈಸ್ತರಿಗೆ. ಈ ಸಂತೋಷ ಉಲ್ಲಾಸ ಬರುವಾಗ ನಮ್ಮ ಜೀವನದಲ್ಲಿ ಒಂದು ಅನುಭವ ಉಂಟಾದಾಗ ಮಾತ್ರ ನಮಗೆ ಸಂತೋಷ ಉಲ್ಲಾಸ ಆಗಲಿಕ್ಕೆ ಸಾಧ್ಯ. ಈಗ ನಮಗೆ ಸಂತೋಷ ಉಲ್ಲಾಸ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಜನನವನ್ನು ಕೊಂಡಾಡುವುದು ನಮಗೆಲ್ಲರಿಗೂ ಸಂತೋಷ ಉಲ್ಲಾಸ ಇದೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಸಂತೋಷದಿಂದ ಉಲ್ಲಾಸ ಪಡೋದಾದ್ರೆ ಪರಲೋಕ ರಾಜ್ಯದಲ್ಲಿ ಬಹಳ ಫಲ ನಿಮಗಿದೆ ಅಂತ ಹೇಳಿ. ನಿಮ್ಗೆ ಡೌಟ್ ಇದ್ರೆ ಓದ್ಬೋದು, ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಓದ್ಬೋದು. ಉಲ್ಲಾಸಿಸಿರಿ, ಸಂತೋಷ ಪಡಿರಿ, ಉಲ್ಲಾಸಿಸಿರಿ, ಪರಲೋಕ ರಾಜ್ಯದಲ್ಲಿ ನಿಮಗೆ ಫಲ ಸಿಗುತ್ತೆ ಎಂಬುದಾದ ರೀತಿಯಲ್ಲಿ ಅಲ್ಲಿ ಬಂದಿದೆ. ನಮಗೆ ಸಂತೋಷ ಉಲ್ಲಾಸ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಜನನದ ಬಗ್ಗೆ 2025 ವರ್ಷಗಳ ಹಿಂದೆ ಮಾನವ ಕುಲವು ಕತ್ತಲದ ಅನುಭವದಲ್ಲಿ ಇದ್ದಾಗ ಕರ್ತನು ಬೆಳಕಾಗಿ ಉದಯಿಸಿದರೆಂಬುದಾಗಿ ಅನೇಕ ಪ್ರವಾದಿಗಳು ಕೂಡ ಅಲ್ಲಿ ಹೇಳಿದ್ರು ನಾವು ನೋಡ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ ಅಲ್ಲಿ 9ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಓದಿದ್ದೀವಿ ನಾವಲ್ಲಿ. ಕತ್ತಲಲ್ಲಿದ್ದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಆ ಬೆಳಕಿನ ಮರ್ಮ ನಮ್ಮ ಜೀವನದಲ್ಲಿ ಯಾವ ರೀತಿಗೆ ಅಳವಡಿಸಿಕೊಳ್ಳುತ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನಾವು ಹಾಡಾಡ್ತೇವೆ, ಡ್ಯಾನ್ಸ್ ಮಾಡ್ತೇವೆ, ಮುಖ್ಯ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಏನು ಅನ್ನೋ ನನ್ನ ಒಂದು ಪ್ರಶ್ನೆ. ಕ್ರಿಸ್ಮಸ್ ಅಂತ ಹೇಳಿದ್ರೆ ಏನು ಅರ್ಥ ಇರ್ಬೋದು ಅಂತ ನಾನು ನಿಮ್ಮ ಒಟ್ಟಿಗೆ ಒಂದು ಪ್ರಶ್ನೆ ಮಾಡ್ತೇನೆ. 15 ನಿಮಿಷ ಟೈಮ್ ಇದೆ, ಅದ್ರೊಳಗೆ ಮುಗಿಸ್ತೇನೆ. ಅದ್ರೊಳಗಡೆ 15 ಹೋದ. ಕ್ರಿಸ್ಮಸ್ ಅಂದ್ರೆ ಏನು ನಮಗೆ? ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಅಲ್ವಾ, ಆ ರೀತಿಯಾಗಿರುವಂಥದ್ದೆಲ್ಲ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಜನನವನ್ನ ಒಂದು ಕಡೆಯಿಂದ ಮತ್ತೊಬ್ಬರಿಗೆ ಪಲಾಯನ ಮಾಡೋದೇ ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾದ ಕ್ರಿಸ್ಮಸ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯ ಸುವಾರ್ತೆಯಲ್ಲಿ ನಾವು ಓದುವಾಗ ನಮಗೆ ಗೊತ್ತಾಗುತ್ತೆ, 1ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ಮರಿಯಳ ಬಗ್ಗೆ ನಮಗೆ ಗೊತ್ತಾಗ್ತಾ. ಅವಳ ಗರ್ಭಿಣಿ ಇದ್ದಂತಹ ಹೆಂಗಸು ಗರ್ಭಿಣಿ ಆದಾಗ ಅವಳೊಂದು ಶುಭ ಸಮಾಚಾರವನ್ನ ಯಾರಿಗೆ ತಿಳಿಸಲಿಕ್ಕೆ ಹೋದಳು? ಎಲಿಸಬೇತಗಳಿಗೆ ಹೋದಳು. ಮಲೆನಾಡಿಗೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿ? ಅವಸರದಿಂದ ಓಡಿ ಹೋಗ್ತಾಳೆ. ಅಲ್ಲಿ ಸಂತೋಷ ಅವಳ ಜೀವನದಲ್ಲಿ ಉಲ್ಲಾಸ ನಾವು ಕಾಣಲಿಕ್ಕೆ ಸಾಧ್ಯ. ಗರ್ಭಿಣಿ ಆಗಿರುವಂತ ಒಬ್ಬ ಸ್ತ್ರೀ ಹೇಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಸಾಧ್ಯವಿದೆ? ನಮಗೆ ನಿಮಗೆ ಆಗಲಿಕ್ಕೆ ಸಾಧ್ಯವಿದೆ ಇದು? ಗರ್ಭಿಣಿ ಆಗಿರುವಂತ ಸ್ತ್ರೀ ಒಂದು ಕಡೆಯಿಂದ ಮತ್ತೊಂದು ಕಡೆಯಾಗಿ ಹೊತ್ತಾಗಿ ನಾನು ಗರ್ಭಿಣಿ ಆಗಿದೆ ಎಂಬುದಾಗಿ ವರ್ತಮಾನ ಅಲ್ಲ, ಅದೆಲ್ಲ ಹೇಳಿಕ್ ಹೋಗೋದವರು. ಯೇಸು ಕ್ರಿಸ್ತನ ಪವಿತ್ರಾತ್ಮ ಮೂಲಕವಾಗಿ ಅವರು ಗರ್ಭವನ್ನು ಧರಿಸಿದ್ದಾನೆ. ಕತ್ತಲಲ್ಲಿ ಇರುವಂತ ಜನರಿಗೆ ನಿಜ ಬೆಳಕಾಗುವ ಒಬ್ಬ ವ್ಯಕ್ತಿ ನನ್ನಿಂದ ಜನ್ಮ ಕಾಣ್ತಾ ಇದ್ದಾನಂತೇಳಿ ಆ ಶುಭ ಸಂದೇಶವನ್ನ ಸಾರಲಿಕ್ಕೆ ಹೋಗುವುದನ್ನು ಅಲ್ಲಿ ನೋಡಲಿಕ್ಕೆ ಅದು ನಿಜವಾದ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಅನ್ನು ನಾವು ನೀವು ಹೇಗೆ ತಲುಪಿಸಲಿಕ್ಕೆ ಸಾಧ್ಯವಿದೆ ಯೋಚನೆ ಮಾಡಿ. ವರ್ಷಗಳು ನಾವು ಕ್ರಿಸ್ಮಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ವರ್ಷದಿಂದ ವರ್ಷಗಳಿಗೆ. ಯೇಸು ಕ್ರಿಸ್ತನ ಜನ್ಮದಿನವನ್ನ ಇನ್ನೊಬ್ಬರಿಗೆ ಹೇಗೆ ತಲುಪಿಸಿದೀವಿ ಅನ್ನೋದು ಬಹಳ ಮುಖ್ಯ. ಅದು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಎರಡನೇದು, ಕುರುಬರಿಗೆ ಕುರಿ ಮೇಯಿಸಿಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಅವರ ಕುರಿ ಮೇಯಿಸಿಕೊಂಡಿದ್ದಂತ ಸನ್ನಿವೇಶ ಹೇಗಿತ್ತು? ಬಹಳ ಚಳಿ ಅಂತಲ್ಲ, ಬಹಳ ಚಳಿ ಆಗಿತ್ತು ಎಂಬುದಾಗಿರ್ತಾರೆ. ಬೆಂಕಿ ಕಾಸ್ತಾ ಇದ್ರು ಎಂಬುದಾಗಿ
ಅವಾಗ ಅಲ್ಲಿ ದೇವದೂತರು ಅವರಿಗೆ ಪ್ರತ್ಯಕ್ಷ ಆದಾಗ ಹೇಳಿದಂತ ಮಾತು, ಹೆದರಬೇಡಿರಿ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ. ಹಾಲೆಲೂಯ. ಈ ಸಂತೋಷವನ್ನು ಮತ್ತೊಬ್ಬರಿಗೆ ತಲುಪಿಸಿ ಹೋದಾಗ, ಮತ್ತಾರು ಬರೆಸುವಾರ್ತೆ, ಲೋಕನ ಬರೆಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನೋಡ್ತಾರೆ. 10ನೇ ವಾಕ್ಯದಲ್ಲಿ ಹೋದಾಗ ಹೆದರಬೇಡಿರಿ, ಕೆಲವೇ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಶುಭ ಸಮಾಚಾರ ಸಂದೇಶ. ಅಲ್ಲಿಗೆ ಮುಗಿಲಿಲ್ಲ. ಕುರುಬರುವಾಗಿ ಆ ದರ್ಶನ ಆದ ಮೇಲೆ ಆ ದೂತನ ಒಳಗವರ ಮಾಯವಾದ ಸಂದರ್ಭದಲ್ಲಿ ಅವರು ಹೇಳ್ತಾರೆ, 15ನೇ ವಾಕ್ಯದಲ್ಲಿ ಅಲ್ಲಿ ಬರ್ತೀರ ಗೊತ್ತಾ, ನಾವು ಆ ಕೂಸನ್ನ ನೋಡ್ಲಿಕ್ಕೆ ಹೋಗೋಣ ಎಂಬುದಾಗಿ ಹೇಳ್ತಾರೆ. ಕುರಿಗಳಲ್ಲಿ ಬಿಟ್ಟರು, ಅವ್ರು ಹೊತ್ಕೊಂಡಂತ ಕಂಬಳಿಯಲ್ಲಿ ಬಿಟ್ಟರು, ಚಳಿಯನ್ನು ನೋಡಿಲ್ಲ, ಆದರೆ ಆ ಕೂಸನ್ನ ನೋಡ್ಲಿಕ್ಕೆ ಹೋದ್ರು. ಅದು ನಿಜವಾದ ಕೃಷ್ಣ. ಅವ್ರು ಅಲ್ಲಿಗೆ ತಲುಪಲಿಲ್ಲ. ಎಲ್ಲೆಲ್ಲಿ ಕುರಿಗಳು ಮೇಯಿಸ್ಕೊಂಡು ಹೋದಾರಲ್ಲ, ಅಲ್ಲೇ ಯೇಸುವಿನ ಬಗ್ಗೆ ತಿಳಿಸ್ತಾ ಹೋಗಿದ್ದಾರೆ. ಅದು ನಿಜವಾದ ಕೃಷ್ಣ. ಜೋಯಿಸರ ಬಗ್ಗೆ ನಮಗೆ ಗೊತ್ತಿದೆ. ಅವರು ನಕ್ಷತ್ರ ನೋಡಿದ್ರು. ಅವರು ನಕ್ಷತ್ರ ನೋಡಿ ಅವರು ಯೇಸು ಒಂದು ಹುಟ್ಟಿದ್ದಾರೆ. ಅವರೆಲ್ಲ ಜೋಯಿಸರು ಹೇಳುವಂಥವ್ರು. ಜೋಯಿಸರಲ್ಲಿ ಅವರದೇ ಆದಂತ ಶೈಲಿಯಲ್ಲಿ ಇದ್ದಂತ ಜೀವಿಸಿದಂತ ಜೋಯಿಸರು, ಪಂಡಿತರು. ಅವರಿಗೊಬ್ಬ ಒಬ್ಬ ನಕ್ಷತ್ರ ಕಾಣಿದ ಒಬ್ಬ ಮಗ ಜನಿಸಿದ್ದಾನೆ ಅಂತ ಅದನ್ನು ನೋಡಬೇಕು ಎಂಬುದಾಗಿ ಅವ್ರು ಹೇಳಿದಾಗ ಅಲ್ಲಿ ಹೋಗ್ತಾರೆ. ಮೊದಲು ರಾಜ್ಯದ ಬಳಿ ಹೋಗ್ತಾರೆ, ಬಟ್ ಅಲ್ಲಿ ಸಂಭಾಷಣೆ ಆದ ಮೇಲೆ ಕಡೆಗೆ ಅಲ್ಲಿ ಹೋಗ್ತಾರೆ, ಮಗುವನ್ನು ನೋಡ್ತಾರೆ, ಚಿನ್ನ ಧೂಪ ಅವರೆಲ್ಲ ಅರ್ಪಿಸ್ತಾರೆ. ಅದು ನಿಜವಾದ ಕೂಸನ್ನು ನೋಡುವಂತ ಹಂಬಲ ಏನಿದೆಯಲ್ಲ, ಅದು ನಿಜವಾದ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಸಾಮಾನ್ಯದ ಹೆಂಗಸ ಬಗ್ಗೆ ನಮಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಅಲ್ಲಿ ನಾವು ಅಲ್ಲಿ ನೀರು ಸೇದಲಿಕ್ಕೆ ಹೋದಂತ ಒಬ್ಬ ಸ್ತ್ರೀ, ಮನೆಗೆ ನೀರಿಲ್ಲ, ನೀರು ಸೇದಲಿಕ್ಕೆ ಬಾವಿಗೆ ಹೋದಂತ ಹೆಂಗಸು ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಸಂಭಾಷಣೆ ನಡೀತಿದೆ. ಅವ್ರಿಗೆ ಗೊತ್ತಾಗಲಿಲ್ಲ ಇಲ್ಲಿ ಕ್ರಿಸ್ತನ ಹೌದು ಅಂತ. ಆದರೆ ಸಂಭಾಷಣೆ ಆದ್ಮೇಲೆ ಅವ್ರಿಗೆ ಫ್ಲಾಶ್ ಆಗೋದು ಏನಂದ್ರೆ, ಇವನು ನಿಜವಾದ ಕ್ರಿಸ್ತನಾಗಿರಬಹುದು. ಅವಳು ನೀರು ತಗೊಂಡು ಹೋಗ್ಲಿಕ್ಕೆ ಏನೋ ಸಾಮಗ್ರಿ ತಗೊಂಡು ಹೋಗ್ತಾನೆ, ನೀರು ತರಲಿಕ್ಕೆ ಏನ್ ತಗೊಂಡು ಹೋಗ್ತಾನೆ, ಬಿಂದಿಗೆ ಅಥವಾ ಕೊಡಲು ಬಾವಿ ಕಟ್ಟಿಗೆ ಹೋಗಿ ಬಿಂದಿಗೆ ಅಲ್ಲಿ ಸಂಭಾಷಣೆ ಆದ ನಂತರ ಅವಳು ಆ ಬಿಂದಿಗೆ ಅಲ್ಲಿ ಬಿಟ್ಟು ಊರೊಳಗೆ ಹೋಗ್ತಾಳೆ. ಓದಿ ನೋಡಿ, ಲೋಕನ ವಾರ್ತೆ 4ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಬಿಂದಿಗೆಯಲ್ಲಿ ಬಿಟ್ಟು ಊರೊಳಗೆ ಹೋಗ್ತಾಳೆ. 29ನೇ ವಾಕ್ಯದಲ್ಲಿ ಅದು ಬರಬೇಕಾದ ಕ್ರಿಸ್ತನ ಇವನೆಂಬುದಾಗಿ ಜನರಿಗೋಸ್ಕರ ಹೇಳಲಿಕ್ಕೆ ಹೋಗ್ತಾರ. ಅದು ನಿಜವಾದ ಕ್ರಿಸ್ಮಸ್. ಇದು ನಮಗೆ ನಿಮಗೆ ಯೇಸುವಿನ ಬಗ್ಗೆ ತಿಳಿಸಲಿಕ್ಕೆ ಸಾಧ್ಯವಿದೆ. ಯೋಚನೆ ಮಾಡಿ, ಯೇಸು ಕ್ರಿಸ್ತನಿಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಹೇಳ. ನಿಜವಾದ ಕ್ರಿಸ್ಮಸ್ ನಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ. ವರ್ಷ ಹೋಗ್ತದೆ, ನಾವು ಬದಲಾಗಿದ್ದೇವೆ, ನಮ್ಮನ್ನು ನಾವು ತಿಳ್ಕೊಳ್ಳಿ. ವರ್ಷದಲ್ಲಿ ಒಂದೇ ವಸ್ತು ಬದಲಾವಣೆ ಆಗ್ತದೆ. ಯಾವ್ದು ಗೊತ್ತಾ? ಕ್ಯಾಲೆಂಡರ್. ನಾವು ನೀವು ಬದಲಾಗ್ತಾ ಇದ್ದೀರ. ಧನ್ಯವಾದ. ರೀತಿ ಅದ ನಿಜವಾದ ಕ್ರಿಸ್ಮಸ್ ಯಾವುದು, ಹೇಗೆ ಯೇಸುವಿನ ಬಗ್ಗೆ ನಾವು ತಿಳಿಸಲಿಕ್ಕೆ ಹೋಗ್ತಾ ಇದ್ದೇವೆ, ಇದು ಬಹಳ ಮುಖ್ಯವಾಗಿದೆ. ಆದ್ರಿಂದ ಕತ್ತಲ ತುಂಬಿದ ಲೋಕಕ್ಕೆ ನಿಜ ಬೆಳಕಾಗಿ ಉದ್ದೇಶದ ನೀತಿ ಸೂರ್ಯನ ಹಿಂದೆ ನಾವು ಕೈ ಹಾಕಬಹುದು. ಅವಾಗ ಇದು ಸಾರ್ಥಕವಾಗುತ್ತದೆ. ದೇವರಾಜ್ಯದ ಮಹತ್ವಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ. ಈ ವರ್ಷದ ಕ್ರಿಸ್ಮಸ್ ನಮಗೆ ಒಂದು ಒಳ್ಳೆಯ ಸಂದೇಶ ಆಗಿ ನಮ್ಮ ಜೀವನದಲ್ಲಿ ಮತ್ತೊಬ್ಬರಿಗೆ ತಲುಪುವ ಹಾಗೆ